ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾನಿಲಯದ ತುಂಬು ಮನೆ ಸೊಸೆ ವಸಂತ ನಾಗ್. ಇವತ್ತು ನಿಮಗೆಲ್ಲ ಸಿಂಪಲ್ಲಾಗಿ ಹೇಗೆ ಶಾವಿಗೆ ಉಪ್ಪಿಟ್ಟು ಮಾಡೋದು ಅಂತ ಹೇಳ್ಕೊತಾ ಇದ್ದೀನಿ ವಿತ್ ವೆಜಿಟೇಬಲು. ನಾನು ಮೊದಲು ಬಿಸಿನೀರಲ್ಲಿ ಶಾವಿಗೆ ಉಪ್ಪಿಟ್ಟನ್ನ ಹುರಿದು ಅದನ್ನ ಬೇಯಿಸ್ಕೊಂಡು ತಣ್ಣೀರಲ್ಲಿ ಹಾಕಿ ನಾನು ಇಟ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗಿರೋಂಥ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಗೂ ಟೊಮೆಟೊ ಹೆಚ್ಕೊಂಡಿಲ್ಲ, ಇನ್ನು ಹೆಚ್ಕೊತೀನಿ. ಆಮೇಲೆ ಕ್ಯಾಪ್ಸಿಕಮ್ನು ಕೂಡ ಇಟ್ಕೊಂಡಿದ್ದೀನಿ. ಮತ್ತು ನೋಡಿ, ಕ್ಯಾರೆಟು ಮತ್ತು ಬೀನ್ಸ್ನ ಸಣ್ಣಕ್ಕೆ ಹೆಚ್ಚಿ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು. ಡೈರೆಕ್ಟಾಗಿ ಎಣ್ಣೆ ಕೂಡ ಹಾಕೋಬೋದು. ಒಂದು ಬಾಣಲಿಗೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ. ಅದು ಒಂದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆಗ್ತಾ ಇದ್ದಂಗೆ ನಾವು ಹಸಿಮೆಣ್ಸಿನ್ಕಾಯಿ ಹಾಗೂ ಕರಿಬೇವನ್ನ ಹಾಕ್ಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಆಗಲಿ. ಸ್ವಲ್ಪ ಕಡಲೆಬೇಳೆ ಕೂಡ ಹಾಕೋತಾ ಇದ್ದೀನಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡ್ಬೋದು ಮನೆಯಲ್ಲಿ. ಅಂದರೆ ವೆಜಿಟೇಬಲ್ಸ್ ಎಲ್ಲ ಹಿಂದಿನ ದಿವಸನೇ ಹೆಚ್ಕೊಂಡ್ರೆ ಮಾರ್ನಿಂಗ್ ಹೊತ್ತು ಬೇಗ ಹೆಚ್ಬೋದು. ಇಲ್ಲಾಂದರೆ ಕಷ್ಟ ಆಗುತ್ತೆ. ನೋಡಿ, ನಾನು ಕರಿಬೇವು ಹಾಗೂ ಹಸಿಮೆಣ್ಸಿನ್ಕಾಯಿ ಎರಡೂ ಒಟ್ಟಿಗೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡೆ. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ, ತುಂಬ ಸಿಡ್ದು ಬಿಡುತ್ತೆ. ನಾನು ಸ್ವಲ್ಪ ಕ್ವಾಂಟಿಟಿ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಏನಕ್ಕಂದರೆ ಶಾವಿಗೆ ಉಪ್ಪಿಟ್ಟು ಲಾಸ್ಟಲ್ಲಿ ಗೊಜ್ಜು ಥರ ಮಾಡಿ ನಾವು ಕಲಿಸ್ಕೋಬೇಕಾದ್ರೆ ಸ್ವಲ್ಪ ಆಯಿಲ್ ಆಗಿದ್ದರೆ ಕಲಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ನಾವು ಸ್ಟಾರ್ಟಿಂಗೇ ಕಮ್ಮಿ ಮಾಡ್ಕೊಂಡು ಮಾಡಿಬಿಟ್ರೆ ನೋಡೋಕೆ ಜಾಸ್ತಿ ಅನಿಸುತ್ತೆ, ಬಟ್ ಆಮೇಲೆ ತುಂಬಾ ಸರಿ ಇರುತ್ತೆ. ನಾನು ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಏನಕ್ಕಂದರೆ ಆಯಿಲ್ ಚೆನ್ನಾಗಿ ಬ್ಲೆಂಡಾಗಿ ಅದ್ರ ಜೊತೆ ಇದ್ದರೆ ತುಂಬ ಚೆನ್ನಾಗಿ ಶಾವಿಗೆ ಉಪ್ಪಿಟ್ಟಿರುತ್ತೆ. ಅದು ನೆಕ್ಸ್ಟೇ ನಾನು ಟೊಮೆಟೊ ಹಣ್ಣು ಹಾಕ್ಕೊತಾ ಇದ್ದೀನಿ. ಇದಾಗಿ ಸ್ವಲ್ಪ ಹೊತ್ತಿಗೆ ನಾನು ಟೊಮೆಟೊ ಹಣ್ಣನ್ನು ಹಾಕೋತಾ ಇದ್ದೀನಿ. ನಾನು ಕಮ್ಮಿನೇ ಹಾಕ್ಕೊಂಡೆ. ಶಾವಿಗೆ ಉಪ್ಪಿಟ್ಟಿಗೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಏನಕ್ಕಂದರೆ ಟೇಸ್ಟು ಸ್ವಲ್ಪ ಚೇಂಜ್ ಆಗುತ್ತೆ, ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಇದಾದಮೇಲೆ ಚೆನ್ನಾಗಿ ಬೆಂದಮೇಲೆ ನಾನು ಬೇಯಿಸಿ ಇಟ್ಕೊಂಡಿದ್ನಲ್ಲ ತರಕಾರಿನ, ಅದನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ತುಂಬ ಬೇಯೋದು ಬೇಡ. ಇದಾದಮೇಲೆ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ. ಸೊ ಅದು ಯೆಲ್ಲೋಯಿಶ್ ಆಗಿ ಸಕ್ಕತ್ತಾಗಿರುತ್ತೆ ಕಲರು. ಅರಿಶಿನ ಹಾಕ್ಕೊಂಡು ಮತ್ತು ಬೇಯಿಸಿರೋ ತರಕಾರಿ ಇರುತ್ತಲ್ಲ, ಎರಡೂ ಹಾಕ್ಕೊಂಡು ನಾನು ಚೆನ್ನಾಗಿ ಮಾಡ್ಕೊತಾ ಇದ್ದೀನಿ. ತರಕಾರಿ ನೀರಲ್ಲೇ ಬೆಂದಿರೋದ್ರಿಂದ ನಾವು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಇದು ನೆಕ್ಸ್ಟೇ ನಾನು ಕ್ಯಾಪ್ಸಿಕಮ್ ನಿಮಗೆ ತೋರಿಸಿರಲಿಲ್ಲ, ಬಟ್ ನಾನು ಹೆಚ್ಚಿಟ್ಕೊಂಡಿದ್ದೆ ಎರಡು, ಅದು ಕೂಡ ಹಾಕ್ತಾಯಿದ್ದೀನಿ. ಇದನ್ನೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋಲ್ಲ ಕ್ಯಾಪ್ಸಿಕನ್ನ. ಹಂಗೂ ಎಣ್ಣೆಲಿ ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ. ನಾನು ಉಪ್ಪು ಸ್ವಲ್ಪ ಹಾಕ್ಕೊಂಡೆ, ಮುಂಚೆನೂ ಹಾಕ್ಕೊಂಡಿದ್ದೆ ಆನಿಯನ್ ಬದಲು. ಇದಾದಮೇಲೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ತುಂಬಾ ಮಕ್ಳಿಗೆ ಇಷ್ಟ ಆಗುತ್ತೆ. ಆ್ಯಸ್ ಇಟ್ ಈಸ್ ನಾವು ಹೇಗೆ ನೂಡಲ್ಸ್ನ ಮಾಡ್ಕೊತೀವೋ ಬೇಯಿಸ್ಬಿಟ್ಟು, ಹಾಗೆ ಶಾವಿಗೆನೂ ಕೂಡ ಚೆನ್ನಾಗಿ ಹುರ್ಕೊಂಡು ಬಿಸಿನೀರಲ್ಲಿ ಕುದಿಸ್ಬಿಟ್ಟು ಸೋಸ್ಕೊಂಡು ತಣ್ಣೀರು ಹಾಕಿ ಇಟ್ಕೊಬೇಕು. ಇದಾದ ನೆಕ್ಸ್ಟ್ಗೆ ನಾನು ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಬಿಟ್ಕೊಂಡಿದೆ. ಇದಾದಮೇಲೆ ನೆಕ್ಸ್ಟು ಬೇಯಿಸಿ ನೋಡಿ ಇತ್ತನಲ್ಲ, ಅದನ್ನ ಸ್ವಲ್ಪ ಕೈಯಲ್ಲಿ ಉದುರು ಮಾಡಾಕಿ, ಯಾಕಂದರೆ ಬಿಸಿಗೆ ಅದು ಹಂಗೆ ಸ್ವಲ್ಪ ಎಲ್ಲ ಮೆತ್ತಗೆ ಕಚ್ಕೊಂಡಿರುತ್ತೆ ಅಂಟು ಥರ. ಸೊ ನಾವು ಪುಡಿಯಾಗಿ ಮಾಡಿ ಇದನ್ನು ಚೆನ್ನಾಗಿ ಪೇಷನ್ಸಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಕೊತ್ತಂಬರಿನೂ ಉದುರಿಸ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಬಿಡೋಣ. ನಿಮಗೆ ಗೊತ್ತಲ್ಲ, ನಮ್ಮದು ತುಂಬು ಮನೆ ಸೊಸೆ, ಸೊ ಜಾಸ್ತಿನೇ ಇತ್ತು ಕ್ವಾಂಟಿಟಿ. ದೊಡ್ಡ ಬಾಣಲಿಲೇ ಮಾಡಿದ್ದೆ ನಾನು ಬ್ರೇಕ್ಫಾಸ್ಟ್ಗೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಇದೆ. ಎಷ್ಟು ಚೆನ್ನಾಗಿದೆ, ಟೇಸ್ಟು ಸಖತ್ತಾಗೇ ಇರುತ್ತೆ. ಫೈನಲ್ ಲುಕ್ ನಿಮ್ಗೆ ತೋರಿಸ್ತೀನಿ. ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಎಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಫ್ರೀ ಆದಾಗ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್, ಗುಡ್ ನೈಟ್.